ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ನೋಡ್ತಾ ಇರೋರು 100% ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗದೆ ಇರೋರೇ ನೋಡ್ತಾ ಇರ್ತೀರಾ. ಇದು ಯೂಟ್ಯೂಬ್ ಇಂದ ಬಂದಿರೋ ಹೊಸ ಅಪ್ಡೇಟು. ಇನ್ನು ಮುಂದೆ ಮಾನಿಟೈಸೇಷನ್ಗೆ ನಿಮಗೆ 4,000 ವಾಚ್ ಅವರ್ಸ್ ಅಲ್ಲ 8,000 ವಾಚ್ ಅವರ್ನ ಮಾಡಬೇಕು. ಈ ಅಪ್ಡೇಟು ನಿನ್ನೆ ರಾತ್ರಿ ಅಷ್ಟೇ ಬಂದಿದೆ, ನಾನು ನೋಡಿಲ್ಲ. ನಾನು ಆಲ್ರೆಡಿ ಬೇರೆ ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿ ಇಟ್ಬಿಟ್ಟಿದ್ದೆ. ಈಗ ಅದನ್ನ ಪಬ್ಲಿಕ್ ಮಾಡಬೇಕಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಈ ಅಪ್ಡೇಟ್ ನೋಡಿದ ತಕ್ಷಣ ನಿಜವಾಗ್ಲೂ ಶಾಕ್ ಆಗ್ತಾ ಇದೆ. ನಾನೇ ಏನಾದರೂ ಇನ್ನೂ ಮಾನಿಟೈಸೇಷನ್ ಮಾಡ್ಕೊಂಡಿಲ್ಲ ಅನ್ನೋದಾಗಿದ್ರೆ ಹೆಂಗಪ್ಪ 8,000 ವಾಚ್ ಅವರ್ಸ್ ತರಿಸ್ಕೊಳ್ಳೋದು. ನಿಜವಾಗ್ಲೂ 4,000 ವಾಚ್ ಅವರ್ಸ್ಗೆ ಒದ್ದಾಡೋಗ್ತಾ ಇದೀವಿ. 8,000 ವಾಚ್ ಅವರ್ಸ್ ಬರಬೇಕು. ನನ್ ನಿಜ ಶಾಕಿಂಗ್ ಹೆಂಗ್ ನಡುಕ್ತಾ ಇದೀನಿ ಅಂತಂದ್ರೆ, ನನ್ಗೆ ಎದ್ದಿದ ತಕ್ಷಣ ಅದನ್ನ ನೋಡಿದ್ನಲ್ಲ, ಏನ್ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋನ ಹಂಗೆ ಬಿಟ್ಬಿಟ್ಟೆ. ಅದು ಹಂಗೆ ಇರ್ಲಿ ಅಂತ ಅನ್ಬಿಟ್ಟು ಈಗ ತಕ್ಷಣ ನಿಮ್ಗೆ ಈ ವಿಡಿಯೋನ ಮಾಡಿ ಹೇಳ್ಬಿಡ್ಬೇಕು ಈ ಅಪ್ಡೇಟ್ನ. ಇನ್ನು ಯಾರಾದ್ರೂ ಮಾನಿಟೈಸೇಷನ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ, ಒದ್ದಾಡ್ತಾ ಇದ್ರೆ ವಾಚ್ ಅವರ್ಸ್ ಮಾಡ್ಕೊಳ್ಳೋದಕ್ಕೆ ಬೇಗ ಮಾಡ್ಕೊಳ್ಳಿ. ಯಾವಾಗ ಎಲ್ಲಿವರೆಗೂ ಟೈಮ್ ಇದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಆಮೇಲೆ ಇದು ನಾನು ಹೇಳ್ತಾ ಇರೋದಲ್ಲ, ಯೂಟ್ಯೂಬೇ ಹೇಳ್ತಾ ಇರೋದು. ನಿನ್ನೆ ರಾತ್ರಿ ಬಂದಿರೋ ಅಪ್ಡೇಟು ನಾನು ಹಾಕ್ತೀನಿ ನೋಡಿ. ಇದು ಫೋಟೋನ ನೀವು ಬೇಕಿದ್ರೆ ನೋಡ್ಕೊಳ್ಳಿ. ಮತ್ತೆ ನೀವು ಗೂಗಲ್ ಅಲ್ಲಿ ಹೋಗಿ ಚೆಕ್ ಕೂಡ ಮಾಡ್ಕೊಬಹುದು ನಾನು ಹೇಳಿದ್ ನಿಜಾನ ಸುಳ್ಳ ಅಂತ ಅನ್ಬಿಟ್ಟು. ಯಾರಿನ್ನು ಶಾರ್ಟ್ಸ್ ಇಂದ ಮಾನಿಟೈಸೇಷನ್ ಮಾಡ್ಕೊಳ್ಳೋಣ ಅಂತ ಕಾಯ್ಕೊಂಡಿದ್ದೀರಾ, ದಯವಿಟ್ಟು ಶಾರ್ಟ್ಸ್ ಗಳನ್ನ ಬಿಟ್ಬಿಟ್ಟು ಲಾಂಗ್ ವಿಡಿಯೋ ಕಡೆ ಬನ್ನಿ ಅಪ್ಪ ನೀವು ಬೇಗ. ಇನ್ನು ಟೈಮ್ ಇರೋದು ಈ ವರ್ಷ ಎಂಡಿಂಗ್ ವರ್ಗು ಅಷ್ಟೇನೆ. ನಿಮ್ಗೆ ಜನವರಿವರೆಗೂ ಫೆಬ್ರವರಿ 1 2027 ಇಂದ ಸ್ಟಾರ್ಟ್ ಆಗತ್ತೆ ಈ ಒಂದು ಹೊಸ ಅಪ್ಡೇಟು. ಒಬ್ಬಾ ದೇವರೇ, ನ್ಯೂ ಚಾನೆಲ್ಸ್ ಅಪ್ಲೈಯಿಂಗ್ ಫಾರ್ ಆಡ್ ಅಂಡ್ ಪ್ರೀಮಿಯಂ ರೆವಿನ್ಯೂ ಶೇರಿಂಗ್ ವಿಲ್ ನೀಡ್ ಟು ಡಬಲ್ ದೇರ್ ಲಾಂಗ್ ಫಾರ್ಮ್ ವಾಚ್ ಅವರ್ಸ್ 8,000 ಬರ್ಬೇಕಂತೆ. ನಿಮ್ಮ ವಿಡಿಯೋಗಳ ಮೇಲೆ ಆಡ್ಗಳು ಕೊಡಬೇಕು ಅನ್ನೋದಾದ್ರೆ 8,000 ವಾಚ್ ಅವರ್ಸ್ ಬರ್ಬೇಕಾಗತ್ತೆ. ಅಥವಾ ಶಾರ್ಟ್ಸ್ ಮಾಡ್ಕೊಂಡು ಏನಾದ್ರೂ ನೀವು ಮಾನಿಟೈಸೇಷನ್ ಮಾಡ್ಕೊಂತೀನಿ ಅನ್ನೋದಾದ್ರೆ 20 ಮಿಲಿಯನ್, ಇಷ್ಟು ದಿನ 10 ಮಿಲಿಯನ್ ಇತ್ತಲ್ಲ 90 ಡೇಸ್ ಅಲ್ಲಿ, ಇನ್ ಮುಂದೆ 20 ಮಿಲಿಯನ್ ಬರ್ಬೇಕಂತೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದಿಕ್ಕೆ. ನಿಜ ಇದನ್ನ ನೆನ್ಸ್ಕೊಂತಾ ಇದ್ರೆ ಲಾಂಗ್ ಫಾರ್ಮ್ ವಿಡಿಯೋ ವಾಚ್ ಅವರ್ಸ್ ರೈಸಿಂಗ್ ಫ್ರಮ್ 4,000 to 8,000 ಕ್ವಾಲಿಫೈಡ್ ವಾಚ್ ಅವರ್ಸ್. ನಾನು ನಿನ್ನೆ ಶಾರ್ಟ್ಸ್ದು ಒಂದು ವಿಡಿಯೋ ಮಾಡಿಟ್ಟಿದ್ದೆ ಮಾನಿಟೈಸೇಷನ್ ಬಗ್ಗೆ. ಅದನ್ನ ಪಬ್ಲಿಕ್ ಮಾಡಬೇಕಿತ್ತು. ಅಷ್ಟರಲ್ಲಿ ನನಗೆ ಈ ಅಪ್ಡೇಟ್ ಕಾಣಿಸ್ತಲ್ಲ. ಇದನ್ನ ಹೇಳಲೇ ಬಿಡಬೇಕು ಇವಾಗ ತಕ್ಷಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿರೋದು. ವಿಡಿಯೋನ ನೋಡ್ತಾ ಇರೋರು ನಿಮ್ಗೆ ಹೆಂಗೆ ಆಗುತ್ತೆ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಮಾನಿಟೈಸೇಷನ್ ಮಾಡ್ಕೊಳಕ್ಕೆ ನಿಮ್ಗೆ ಯಾರಾದ್ರೂ ಮಾನಿಟೈಸೇಷನ್ ಹತ್ರದಲ್ಲಿ ಇದ್ದೀರಾ ಅನ್ನೋದಾದ್ರೆ ಫಾಸ್ಟ್ ಆಗಿ ವಾಚ್ ಅವರ್ಸ್ನ ಮುಗಿಸ್ಕೊಳ್ಳಿ. 4,000 ಇವಾಗಲೇ 4,000 ಮಾಡ್ಕೊಂಬಿಡಿ. ಈಗ ನಿಮ್ಗೆ ಹೇಳ್ದೆಲ್ಲ ಜನವರಿವರೆಗೂ ಟೈಮ್ ಇದೆ ಅಂತ ಅನ್ಬಿಟ್ಟು. ಫೆಬ್ರವರಿ 1 ಇಂದ ಈ ಅಪ್ಡೇಟ್ ಬರ್ತಾ ಇರೋದು. ಜನವರಿವರೆಗೂ ಟೈಮ್ ಇದೆ, ಇನ್ನೂ ಟೈಮ್ ಇದೆ. ಫಾಸ್ಟ್ ಆಗಿ ಮುಗಿಸ್ಕೊಳ್ಳಿ. ಇನ್ನೂ 4-5 ತಿಂಗಳಿದೆ ಅಂತ ಅನ್ಸುತ್ತೆ. ಫಾಸ್ಟ್ ಆಗಿ ಮುಗಿಸ್ಕೊಂಬಿಡಿ ಬೇಗ. ಇನ್ನೂ ಏನಾದ್ರೂ ಕಾಯ್ಕೊಂಡಿದ್ದೀರಾ ಅಥವಾ ಹೊಸದಾಗಿ ಇನ್ನೂ ಚಾನಲ್ ಸ್ಟಾರ್ಟ್ ಮಾಡಕ್ಕೆ ಯೋಚನೆ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಯೋಚನೆ ಮಾಡ್ಕೊಂಡು ಕುತ್ಕೊಂಬೇಡಿ. ಬರೀ ಶಾರ್ಟ್ಸ್ ಗಳನ್ನ ಹಾಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಆ ಶಾರ್ಟ್ಸ್ ಗಳನ್ನ ಬಿಟ್ಬಿಟ್ಟು ಲಾಂಗ್ ವಿಡಿಯೋನ ಹಾಕಿ ಇನ್ನು ವಾಚ್ ಅವರ್ಸ್ ನ ಮುಗಿಸ್ಕೊಳ್ಳೋದಕ್ಕೆ 4,000 ನಾನೊಂದು ವಿಡಿಯೋ ಕೂಡ ಮಾಡಿದೀನಿ. ಲೈವ್ ಮಾಡ್ಕೊಂಡು ಹೆಂಗ್ ಮುಗಿಸ್ಕೊಬಹುದು ಅಂತ ಅನ್ಬಿಟ್ಟು ಕರೆಕ್ಟ್ ದಾರಿನಲ್ಲಿ ಲೈವ್ ನ ಮಾಡ್ಕೊಂಡು ಮುಗಿಸ್ಕೊಳ್ಳಿ. ನೀವೇನಾದ್ರೂ ಮತ್ತೆ ಆತರ ಈ ತರ ಲೈವ್ ಗಳನ್ನ ಮಾಡ್ಕೊಂಡು ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ಕೊಂಡ್ರೆ ಕಷ್ಟ ಇದೆ. ಹೇಳ್ತಾ ಇದ್ದೀನಿ ನಾನು. ಇಷ್ಟು ನೋಡಿ, ನಾನು ಹುಟ್ಟು ನೋಡಿ ಎದ್ದೆದ್ದಂಗೆ ನಾನು ಮುಖ ತೊಳ್ಕೊಂಡು ಹಂಗೆ ಬಂದು ವಿಡಿಯೋನ ಮಾಡ್ತಾ ಇರೋದು ನಿಮ್ಗೋಸ್ಕರ. ಟೈಮ್ ಮೀರೋಗ್ತಾ ಇದೆ. ಇದು ತುಂಬಾ ಕಮ್ಮಿ ಟೈಮ್ ಇದೆ ವಾಚ್ ಅವರ್ಸ್ ನ ಮುಗಿಸ್ಕೊಳಕ್. ಇಷ್ಟೊತ್ತರಿಗೆ ಮಾನಿಟೈಸೇಷನ್ ಮಾಡ್ಕೊಂಡಿರೋರೆ ಅದೃಷ್ಟವಂತರು ಅಂತ ಹೇಳ್ಬೋದು. ಇನ್ನು ಮುಂದೆ ಮಾನಿಟೈಸೇಷನ್ 8,000 ವಾಚ್ ಅವರ್ಸ್ 4,000ಕ್ಕೆ ಹೆಂಗೆಲ್ಲ ಆಗೋಗೋದು. ಆ ಲೈವ್ಗಳನ್ನ ಮಾಡ್ಕೊಂಡು ಒದ್ದಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಇವಾಗಂತೂ ಶಾರ್ಟ್ಸ್ ಗಳು ಮಾಡೋರ್ಗಂತೂ ಈ ಜನ್ಮದಲ್ಲಿ ಮಾನಿಟೈಸೇಷನ್ ಆಗಲ್ಲ. 20 ಮಿಲಿಯನ್ 10 ಮಿಲಿಯನ್ ತರಿಸ್ಕೊಳ್ಳೋದಕ್ಕೆ 90 ಡೇಸ್ ಅಲ್ಲಿ ಒದ್ದಾಡೋಗ್ತಾ ಇದ್ವಿ. ಇಲ್ಲಿದೆ ನೋಡಿ, ಲಾಂಗ್ ಫಾರ್ಮ್ ವಾಚ್ ಅವರ್ಸ್ ರೈಸಿಂಗ್ ಫ್ರಮ್ 4,000 to 8,000 ಕ್ವಾಲಿಫೈಡ್ ವಾಚ್ ಅವರ್ಸ್ ಇನ್ ದ ಪಾಸ್ಟ್ 365 ಡೇಸ್ ಅವರೇ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬರ್ ರಿಕ್ವೈರ್ಮೆಂಟ್, ಸಬ್ಸ್ಕ್ರೈಬರ್ ಸೇಮ್ 1,000 ಇರುತ್ತೆ. ಸಬ್ಸ್ಕ್ರೈಬರ್ ಅಲ್ಲಿ ಏನು ಹೆಚ್ಚು ಕಡಿಮೆ ಇರಲ್ಲ. ವಾಚ್ ಅವರ್ಸ್ ಮಾತ್ರ 8,000 ತರಿಸ್ಕೊಬೇಕು. ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ ವ್ಯೂಸ್ ಅಷ್ಟೇನೆ ರೈಸಿಂಗ್ ಫ್ರಮ್ 10 ಮಿಲಿಯನ್ to 20 ಮಿಲಿಯನ್ ರಿಕ್ವೈರ್ಡ್ ಕ್ವಾಲಿಫೈಡ್ ವ್ಯೂಸ್. ಆಯ್ತಾ, 20 ಮಿಲಿಯನ್ ಬರಬೇಕು ಲಾಸ್ಟ್ 90 ಡೇಸ್ ಅಲ್ಲಿ. ಅಯ್ಯೋ ದೇವ್ರೆ. ಇನ್ ಬೇರೆದೆಲ್ಲ ಫೀಚರ್ಸ್ ಸೇಮ್ ಇರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಏನಿದು ಫಾರ್ ಫೀಚರ್ಸ್ ಲೈಕ್
ಚಾನಲ್ ಮೆಂಬರ್ಶಿಪ್ಸು, ಸೂಪರ್ ಚಾಟ್ಸ್ ಆ್ಯಂಡ್ ಶಾಪಿಂಗ್ ರಿಮೈನಿಂಗ್ ಕಂಪ್ಲೀಟ್ಲಿ ಅನ್ಚೇಂಜ್ಡ್. ಆಯ್ತಾ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ನಿಮಗೆ. ಮೆಂಬರ್ಶಿಪ್ಪಲ್ಲಾಗಲಿ, ಸೂಪರ್ ಚಾಟ್ಸಲ್ಲಾಗಲಿ, ಶಾಪಿಂಗ್ ಆಪ್ಷನಲ್ಲಾಗಲಿ ಯಾವುದೇ ಫೀಚರಲ್ಲಿ ಏನೇ ಚೇಂಜಸ್ ಇಲ್ಲ, ಬೇರೆ ಯಾವುದೂ ಇಲ್ಲ. ಬರೀ ಇದು ವಾಚ್ ಅವರ್ಸು ಮತ್ತು ವ್ಯೂಸು ಇದರಲ್ಲೇ ಚೇಂಜ್ ಆಗಿರೋದು. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಅಲ್ವಾ ನಮಗೆ ಈ ಫೀಚರ್ಗಳೆಲ್ಲ ಬರೋದು. ಇದನ್ನು ಕಂಪ್ಲೀಟ್ ಮಾಡೋದೇ ಇವಾಗ ಈ ಥರ ತಂದಿಟ್ಬಿಟ್ಟಿದ್ದಾರೆ. ಯಾಕೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ ಅವರು? ನಾನು ಹೇಳ್ತಾ ಇದ್ದೀನಿ, ಅದಕ್ಕೇನೆ ಒಂದೊಂದೇ ಹೊಸ ಅಪ್ಡೇಟ್ಗಳು ಬರ್ತಾ ಇದೆ. ಹುಷಾರಾಗಿ ಮಾಡ್ಕೊಳ್ಳಿ ವಿಡಿಯೋಗಳನ್ನ ಮಾಡೋ. ಏನಾದರೂ ಹೇಳಿದಾಗೆಲ್ಲನೂ ಅವ್ರು ಯಾರೋ ಮಾಡ್ತಾರೆ, ಇವ್ರು ಯಾರೋ, ಅದನ್ನ ಬಿಟ್ಬಿಡಿ. ಫಸ್ಟು ಅದನ್ನ ಬಿಟ್ಬಿಟ್ಟು ನಿಮ್ಮದು ಏನೋ ಅದನ್ನ ಮಾಡೋದನ್ನ ಕಲೀರಿ. ಇವಾಗ ನೋಡಿ ಇಲ್ಲಿ ಹಿಂಗಾಗಿದೆ. ಈಗ 8,000 ವಾಚ್ ಅವರ್ಸ್ನ ತರಿಸ್ಕೊಬೇಕು. ಸೀರಿಯಸ್ ಆಗಿ ನಾನೇ ಏನಾದರೂ ಇನ್ನೂ ಮಾನಿಟೈಸೇಷನ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ಹೆಂಗಪ್ಪ ಇತ್ತು ನನ್ನ ಪರಿಸ್ಥಿತಿ ಅನ್ನೋ ಥರ ನಂಗೆ ನೋಡಿದ ತಕ್ಷಣ ಹೆಂಗ್ ಶಾಕ್ ಆಗೋಯ್ತು ಅಂದರೆ ನಾನು ಈಗಲೂ ನಡೀತಾ ಇದ್ದೀನಿ. ಅಯ್ಯೋ ದೇವ್ರೆ, ಇನ್ನು ಮಾನಿಟೈಸೇಷನ್ ಆಗಿರೋರ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಆಲ್ರೆಡಿ ಆಗೋಗಿರೋದ್ರಿಂದ ಅವ್ರಿಗೆ ಯಾವುದೇ, ಇವಾಗ ಹೇಳ್ದೆ ಅಲ್ಲ, ಇವಾಗ ಮೆಂಬರ್ಶಿಪ್ಪಲ್ಲಾಗಲಿ, ಸೂಪರ್ ಚಾಟು, ಶಾಪಿಂಗು ಇದರಲ್ಲಿ ಯಾವುದ್ರಲ್ಲೂ ಏನು ಹೆಚ್ಚು ಕಡಿಮೆ ಆಗಲ್ಲ. ಆದರೆ ಮಾನಿಟೈಸೇಷನ್ ಆಗದೆ ಇರೋರು ಬರೀ ಶಾರ್ಟ್ಸಿಂದಾನೇ ಮಾನಿಟೈಸೇಷನ್ನ ಮಾಡ್ಕೊಬೇಕು ಅಂತ ಇರೋರು ಶಾರ್ಟ್ಸನ್ನ ಬಿಟ್ಟು ನೀವು ಲಾಂಗ್ ವಿಡಿಯೋ ಮಾಡಿ. ಲಾಂಗ್ ವಿಡಿಯೋ ನಾನು ಹೇಳ್ತಾನೆ ಬರ್ತಿದ್ದೀನಿ, ಲಾಂಗ್ ವಿಡಿಯೋಗಳನ್ನ ಹಾಕಿ 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 ಅಂತ ಅಂದ್ಬಿಟ್ಟು ಲಾಂಗ್ ವಿಡಿಯೋ ಮಾಡೋದಕ್ಕೆ ಕಷ್ಟಪಟ್ಕೊಂಡು ತುಂಬ ಜನ ಅದನ್ನು ಮಾಡೋದೇ ಇಲ್ಲ. ತುಂಬ ಸೋಮಾರಿತನ ತೋರಿಸ್ಕೊಂಡು ಕೂತ್ಕೊಂಡಿದ್ದೀರಾ ಅಂತಂದರೆ ಇನ್ನು 4 ತಿಂಗಳು ನಿಮ್ಗಿರೋದು. ಆಮೇಲೆ ನೀವು ಏನು ಮಾಡ್ತಿರೋ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಫೆಬ್ರವರಿ 1, 2027 8,000 ವಾಚ್ ಅವರು ಆ್ಯಡ್ ಆಗ್ತಾ ಇದೆ. ಇನ್ಮೇಲೆ 8,000 ವಾಚ್ ಅವರ್ನ ಮುಗಿಸ್ಕೊಬೇಕು ನೀವು ಮಾನಿಟೈಸೇಷನ್ನ ಮಾಡ್ಕೊಬೇಕು ಅನ್ನೋದಾದ್ರೆ. ಅಮ್ಮ ದೇವ್ರೆ, ಅದಕ್ಕೆ ಫಸ್ಟ್ ಹೇಳ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಎದ್ದಂಗೆ ರೆಡಿ ಆಗಿಬಿಟ್ಟು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋರು ಹೆಂಗೆ ಅನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಶಾಕ್ ಆಗ್ತಿದ್ಯೋ ಏನಾಗ್ತಿದ್ಯೋ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಹೇಳಿರೋದ್ರಲ್ಲಿ ಸುಳ್ಳಿದೆಯಾ ಅನ್ನೋದಾದರೆ ನೀವು ಆರಾಮಾಗಿ ಹೋಗಿ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನೇ ಹಾಕಿದ್ದೀನಿ ನೋಡಿ, ಗೂಗಲಲ್ಲಿ ಗೂಗಲ್ದು ಫೋಟೋ ಅಪ್ಡೇಟು 100% ನಿಜ ಇರೋದೇನೇನೆ. ನಾನು ಯಾವುದನ್ನು ನನಗೆ ನಾನೇ ಊಹಿಸ್ಕೊಂಡು ಕೂಡ ಹೇಳ್ತಾ ಇಲ್ಲ ನಿಮಗೆ. ಇಷ್ಟು ಬೇಗ ಹೇಳ್ತಾ ಇರೋದಕ್ಕೂ ಕಾರಣ ಏನು ಅನ್ನೋದಾದರೆ ಇನ್ನೂ ಕೂಡ ಟೈಮ್ ವೇಸ್ಟ್ ಮಾಡಬೇಡಿ, ಫಾಸ್ಟಾಗಿ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಮಾಡ್ತೀರಾ, ಹೆಂಗೆ ಮಾಡ್ತೀರಾ, ಹೆಂಗೆ 8,000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊತೀರಾ? ಅದಕ್ಕೆ ಇರೋ ದಾರಿ ಅಂದರೆ ಲೈವ್ ಮಾಡೋದು ಒಂದೇನೇನೆ. ಫಾಸ್ಟಾಗಿ ಲೈವ್ಗಳನ್ನ ಮುಗಿಸ್ಕೊಳ್ಳಿ. ದಿನಕ್ಕೊಂದು 4 ಅವರ್ 5 ಅವರ್ ಲೈವ್ಗಳನ್ನ ಮಾಡಿಬಿಡಿ. ಬೇಗ ಏನಾದರೂ ನಿಮಗೆ ವೈರಲ್ ಹೋಗ್ತಿದೆ ಅಂತಂದರೆ ಫಾಸ್ಟಾಗಿ ಮಾಡ್ಕೊಳ್ಳಿ. ಒಂದು 5 ಅವರ್ 6 ಅವರ್ ಆ ಥರ ಮಾಡ್ಕೊಂಡ್ರಿ ಅಂತಂದರೆ ಸ್ವಲ್ಪ ಬೇಗ ವಾಚ್ ಅವರ್ಸು ಬರುತ್ತೆ. ಆಯಿತಾ, ಈ ಥರ ಮಾಡಿಕೊಂಡ್ರೆ 8,000ನ ಇವಾಗ ಸದ್ಯಕ್ಕೆ ನೀವು 8,000 ಕಡೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 4,000 ಮಾಡಿಕೊಂಡು ಈಗೇನು ಇನ್ನು 4 ತಿಂಗಳು ಟೈಮ್ ಇದೆ, 4 ತಿಂಗಳಲ್ಲಿ ನೀವು ಮಾನಿಟೈಸೇಷನ್ನ ಮುಗಿಸ್ಕೊಂಬಿಡಿ. ಮಾನಿಟೈಸೇಷನ್ಗೆ ಏನು ಪ್ರಾಬ್ಲಮ್ಸ್ಗಳು ಇರಬಾರ್ದು ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಚಾನಲ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಕಾಪಿರೈಟ್ ಇಶ್ಯೂಗಳು, ಬೇರೆ ಯಾವುದೇ ರೀಯೂಸ್ಡ್, ರಿಪಿಟೇಟಿವ್, ಇನ್ಅಥೆಂಟಿಕ್ ಇವನ್ನೆಲ್ಲ ಮಾಡಬೇಡಿ. ನಾನು ಆಲ್ರೆಡಿ ತುಂಬ ವಿಡಿಯೋಗಳನ್ನ ಮಾಡ್ಬಿಟ್ಟಿದ್ದೀನಿ. ಇದನ್ನೇನಾದ್ರು ಮಾಡಿ ನೀವು ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಮತ್ತೆ ವಾಚ್ ಅವರ್ಸ್ನ ತರಿಸ್ಕೊಂಡು ಮಾಡ್ಕೊಳ್ಳೋದು ಕಷ್ಟ ಇದೆ. ಏನು ಮಾಡ್ತೀರಾ, ಹೆಂಗೆ ಮಾಡ್ತೀರೋ ನೋಡಿ. ನಾನು ಬಂದಿರೋ ಅಪ್ಡೇಟ್ನ ಹೇಳಬೇಕಿತ್ತು, ಹೇಳ್ಬಿಟ್ಟಿದ್ದೀನಿ. ಇದ್ರ ಮೇಲೆಲ್ಲ ನಿಮಗೆ ಬಿಟ್ಟಿದ್ದು, ನಿಮ್ಮ ಚಾನಲ್ಲು. ಏನು ಹೇಳಿದ್ರು ಕೂಡ ಅವಾಗಲೇ ಹೇಳ್ದಂಗೆನೇ ಅದು ಇದು ಅಂತ ಬೇರೆ ಕಮೆಂಟ್ಗಳನ್ನೇ ಹಾಕ್ತಿರ್ತೀರಾ. ನನಗೆ ಗೊತ್ತಿಲ್ಲ, ನಾನು ಏನೇನು ಮಾತಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಏನೇನು ಹೇಳಬೇಕೋ ಹೇಳ್ಬಿಟ್ಟಿದ್ದೀನಿ. ನನಗೆ ಒಂಥರ ಶಾಕ್ ಆಗ್ತಾ ಇದೆ. ಇನ್ನು ಬೇರೆಯವ್ರ ಕತೆ ಹೆಂಗಪ್ಪ ಮಾನಿಟೈಸೇಷನ್ ಆಗದೆ ಇರೋದು ಅನ್ನೋ ಥರ ನನಗೆ ಒಂಥರ ನೋಡ್ತಿದ್ದಂಗೆ ಬೆಳಗ್ಗೆ ಇಂಥ ಶಾಕ್ ಕೊಟ್ಬಿಟ್ರಲ್ಲ ಯೂಟ್ಯೂಬ್ ಅವರು ಅಂತ ಅನಿಸ್ತಾ ಇದೆ. ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿರೋದನ್ನ ಅದನ್ನು ಸ್ಟಾಪ್ ಮಾಡಿಬಿಡ್ತೀನಿ. ಅದನ್ನೇ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ, ಅದು ಹಾಗೆ ಇರುತ್ತೆ. ಅದು 10 ಮಿಲಿಯನ್ ವ್ಯೂಸು ಶಾರ್ಟ್ಸ್ ಬಗ್ಗೆ ಮಾಡಿ, ಶಾರ್ಟ್ಸ್ ಮಾನಿಟೈಸೇಷನ್ ಬಗ್ಗೆನೇ ವಿಡಿಯೋ ಮಾಡಿದ್ದೆ ನಿನ್ನೆ. ಅದನ್ನು ಅಪ್ಲೋಡ್ ಕೂಡ ಮಾಡಿ ಇಟ್ಟಿದ್ದೀನಿ. ಆದರೆ ಅದನ್ನ ಈಗ ನಾನು ಇದು ಮಾಡಲ್ಲ. ಇವಾಗ ಇದನ್ನು ನಾನು ಎಡಿಟ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಬಿಡ್ತೀನಿ. ಇದರಲ್ಲಿ ಏನೇನು ಮಾತಾಡಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ವಿಷಯ ಅಂತೂ ಹೇಳಿದ್ದೀನಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅಷ್ಟೇ. ಇನ್ನು ಈ ವಿಡಿಯೋ ಕೂಡ ಇಷ್ಟೇನೇನೆ. ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡ್ತಿರೋ ಬಿಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ, ಬೇಗ ಮಾನಿಟೈಸೇಷನ್ನ ಮಾಡ್ಕೊಳ್ಳೋದನ್ನ ನೋಡಿ. ಆಯಿತಾ, ನನಗೆ ಲೈಕು ಸಬ್ಸ್ಕ್ರೈಬ್ ಬರದೇ ಹೋದ್ರೂ ಪರವಾಗಿಲ್ಲ, ನೀವು ಮಾನಿಟೈಸೇಷನ್ನ ಮುಗಿಸ್ಕೊಳ್ಳಿ ಅಪ್ಪ ಬೇಗ. ಆಮೇಲೆ ತುಂಬ ಕಷ್ಟ ಇದೆ ಅಷ್ಟೇ. ಇದು ಹೊಸ ಅಪ್ಡೇಟ್ ಬಂದಿದೆ, ಹಂಗಾಗಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ಬೇಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಪ್ಲೋಡ್ ಮಾಡೋದು. ಮಾಡ್ತೀನಿ ಇವಾಗಲೇ ಹಾಕ್ಬಿಡ್ತೀನಿ ವಿಡಿಯೋನ ನೋಡಿ. ಆಯಿತಾ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಇದರಲ್ಲಿ ಇನ್ನೂ ಏನಾದ್ರು ಚೇಂಜಸ್ ಆಗುತ್ತಾ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ ನಾನು. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.